ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ದೇವರ ಆಟ ಬಲ್ಲವನಾರು ಅನ್ನಂಗೆ ಈಗ ಮೋದಿಜಿ ಆಟ ಬಲ್ಲವನಾರು ಅಂತ ಹೇಳ್ಬಹುದೇನು. ಎಕ್ಸಾಮ್ ಬರೆಯೋಕೆ ಹೋದ ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬಂದಂಗೆ ಆಗಿದೆ. ಮೋದಿಯವರ ಈ ಆಟ ನೋಡಿ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರೇ ಕಂಗಾಲಾಗ್ಬಿಟ್ಟಿದ್ದಾರೆ. ಇಷ್ಟೊತ್ತಿಗಾಗಲೇ ನಿಮಗೆ ಈ ಸುದ್ದಿ ಗೊತ್ತಾಗಿರುತ್ತೆ. ಸೆಪ್ಟೆಂಬರ್ 9ನೇ ತಾರೀಕು ಉಪರಾಷ್ಟ್ರಪತಿಗಳ ಆಯ್ಕೆಗೆ ಚುನಾವಣೆ ನಡೆಯುತ್ತೆ. ಈಗ NDA ಅಧಿಕೃತವಾಗಿ ತಮ್ಮ ಉಪರಾಷ್ಟ್ರಪತಿ ಅಭ್ಯರ್ಥಿಯ ಆಯ್ಕೆಯನ್ನ ಮಾಡಿಬಿಟ್ಟಿದೆ. ಅವರ ಹೆಸರು CP ರಾಧಾಕೃಷ್ಣನ್. ಯಾವುದಿದು ಹೆಸರು? ಯಾರಿವರು ಅನ್ಕೋಬೇಡಿ. ಈ ಹೆಸರು ಕೇಳಿದ ಮೇಲೆ ಸ್ವತಃ ರಾಹುಲ್ ಗಾಂಧಿ ಹಾಗೂ ಖರ್ಗೆ ಅವರೇ ನಡುಗಿ ಹೋಗಿದ್ದಾರೆ. ಯಾಕಂದ್ರೆ CP ರಾಧಾಕೃಷ್ಣನ್ ಅವರ ಇತಿಹಾಸ ಹಂಗಿದೆ. ಇವರು ಖಟ್ಟರ್ RSS ಮೂಲದಿಂದ ಬಂದವರು. ಪಾಪಿ ಸಮುದ್ರಕ್ಕೋದ್ರೂ ಮೊಣಕಾಲ್ ತನಕ ನೀರು ಅಂದಂಗೆ ಆಯ್ತು ನೋಡಿ ರಾಹುಲ್ ಗಾಂಧಿ ಅವರ ಕತೆ. ಯಾವ RSS ಕಂಡ್ರೆ ರಾಹುಲ್ಗೆ ಆಗ್ತಾ ಇರ್ಲಿಲ್ವೋ, ಯಾವ RSS ಕಂಡ್ರೆ ರಾಹುಲ್ ಭಯ ಪಡ್ತಾ ಇದ್ರು, ಅದೇ RSS ಮೂಲದ ವ್ಯಕ್ತಿಗೆ ಈಗ ಉಪರಾಷ್ಟ್ರಪತಿ ಅಭ್ಯರ್ಥಿ. ಮುಂದೆ ಸೀನ್ ಹೇಗಿರ್ಬೋದು ಅಂತ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಷ್ಟಕ್ಕೂ CP ರಾಧಾಕೃಷ್ಣನ್ ಅವರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ. ಅದಾದ್ಮೇಲೆ ಇವರು ಉಪರಾಷ್ಟ್ರಪತಿ ಹುದ್ದೆಗೆ ಎಷ್ಟು ಅರ್ಹರು ಅಂತ ನೀವೇ ಹೇಳ್ಬೇಡಿ. CP ರಾಧಾಕೃಷ್ಣನ್ ಅಟ್ ಪ್ರೆಸೆಂಟ್ ಈಗ ಅವರು ಮಹಾರಾಷ್ಟ್ರದ ರಾಜ್ಯಪಾಲರು. ಒಂದು ಕಾಲದಲ್ಲಿ ತಮಿಳುನಾಡಿನ ಹಿರಿಯ BJP ನಾಯಕರೂ ಹೌದು. ಚಂದ್ರಾಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣನ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೆಳೆದವರು. RSS ಜೊತೆ ಒಳ್ಳೆಯ ಸಂಬಂಧ ಕೂಡ ಇಟ್ಕೊಂಡಿದ್ದಾರೆ. BJPಯಲ್ಲಿ ತುಂಬಾ ರೋಲ್ಗಳನ್ನೇ ಪ್ಲೇ ಮಾಡಿದ್ದಾರೆ. 2 ಬಾರಿ ಸಂಸದರೂ ಆಗಿ ರಾಜ್ಯ BJP ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ಸಾಂವಿಧಾನಿಕ ಕಚೇರಿಗಳಲ್ಲಿ ದಶಕಗಳ ಅನುಭವ ಹೊಂದಿದ್ದಾರೆ. ರಾಧಾಕೃಷ್ಣನ್ ಅವರು ಅಕ್ಟೋಬರ್ 1957ರಲ್ಲಿ ಆಗಿನ ಮದ್ರಾಸ್ ರಾಜ್ಯದ ಭಾಗವಾಗಿದ್ದಂಥ ತಿರುಪೂರ್ನಲ್ಲಿ ಜನಿಸಿದ್ರು. 16ನೇ ವಯಸ್ಸಿನಿಂದಲೇ ಅವರು RSS ಮತ್ತು ಜನಸಂಘದಲ್ಲಿ ತೊಡಗಿಸಿಕೊಳ್ತಾರೆ. 1974ರಲ್ಲಿ ಅವರು ಭಾರತೀಯ ಜನಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗ್ತಾರೆ. 1998ರಲ್ಲಿ ಕೊಯಮತ್ತೂರಿನಿಂದ ಸಂಸತ್ ಸದಸ್ಯನಾಗಿ ಆಯ್ಕೆಯೂ ಆಗ್ತಾರೆ. ಕೊಯಮತ್ತೂರು ಬಾಂಬ್ ಸ್ಫೋಟದ ನಂತರ 1.5 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲುವು ಸಾಧಿಸಿದ್ರು. 1999ರಲ್ಲಿ ಅವರು DMK ಅಭ್ಯರ್ಥಿಯನ್ನ ಸೋಲಿಸಿ ಮತ್ತೆ ಗೆದ್ಬಿಟ್ರು. 2003ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾರೆ. ನಂತರ 2004ರಲ್ಲಿ ಅವರು ತೈವಾನಿಗೆ ಭಾರತದ ಮೊದಲ ಸಂಸದೀಯ ನಿಯೋಗದ ಭಾಗವೂ ಆಗಿದ್ರು. ರಾಧಾಕೃಷ್ಣನ್ ಅವರನ್ನ 2004ರಲ್ಲಿ BJPಯ ತಮಿಳುನಾಡು ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಲಾಗುತ್ತೆ. ಇವರು 2007ರವರೆಗೆ ಆ ಸ್ಥಾನದಲ್ಲಿದ್ದರು. ಈ ಅವಧಿಯಲ್ಲಿ ನದಿಗಳ ಜೋಡಣೆ, ಅಸ್ಪೃಶ್ಯತೆಯ ವಿರುದ್ಧ ಹೋರಾಡುವುದು, ಭಯೋತ್ಪಾದನೆಯನ್ನು ಎದುರಿಸುವುದು, ಏಕರೂಪ ನಾಗರಿಕ ಸಂಹಿತೆಗಾಗಿ ಒತ್ತಾಯಿಸಲಿಕ್ಕೆ ಅವರು 93 ದಿನಗಳ ಕಾಲ 19,000 ಕಿಲೋಮೀಟರ್ ರಥಯಾತ್ರೆಯನ್ನು ಮಾಡಿದರು. ಇವರನ್ನ ತಮಿಳುನಾಡಿನ ಮೋದಿ ಅಂತಲೂ ಕರೀತಾರೆ. 2003ರಲ್ಲಿ ರಾಧಾಕೃಷ್ಣನ್ ಅವರನ್ನ ಜಾರ್ಖಂಡ್ ರಾಜ್ಯಪಾಲರನ್ನಾಗಿ ನೇಮಿಸಲಾಗುತ್ತೆ. 4 ತಿಂಗಳೊಳಗೆ ರಾಜ್ಯದ ಎಲ್ಲಾ 24 ಜಿಲ್ಲೆಗಳಿಗೆ ಭೇಟಿ ನೀಡಿ ನಾಗರಿಕರೊಂದಿಗೆ ನೇರವಾಗಿ ತೊಡಗಿಸಿಕೊಂಡು ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದ್ರು. ನಂತರ ಅವರಿಗೆ ತೆಲಂಗಾಣ ರಾಜ್ಯಪಾಲರು ಮತ್ತು ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಹೆಚ್ಚುವರಿ ಜವಾಬ್ದಾರಿಗಳನ್ನು ನೀಡಲಾಗುತ್ತೆ. ಜುಲೈ 2024ರಲ್ಲಿ ಇವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇಂಥ ಬ್ಯಾಕ್ಗ್ರೌಂಡ್ ಇರುವಂಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ರಾಹುಲ್ ಗಾಂಧಿ ಅವರಿಗೆ ಭಯ ಆಗದೆ ಇರುತ್ತಾ? ಇನ್ನೊಂದು, ಇದುವರೆಗೂ BJP ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಗಳ ಹುದ್ದೆಗೆ ದಕ್ಷಿಣ ಭಾರತದವರನ್ನ ಆಯ್ಕೆ ಮಾಡಿರಲಿಲ್ಲ. ಈ ಸಲ CP ರಾಧಾಕೃಷ್ಣನ್ ಅವರನ್ನ ಮಾಡಿದ್ದಾರೆ. ಸೊ ದಕ್ಷಿಣ ಭಾರತದಲ್ಲಿ ಎಕ್ಸ್ಪೆಷಲಿ ತಮಿಳುನಾಡಿನಲ್ಲಿ ಬೇರೂರೋದಕ್ಕೆ BJP ಮಾಡಿರುವಂಥ ಮಾಸ್ಟರ್ ಪ್ಲಾನ್ ಇದು. ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಮೋದಿಯವರು RSS ಅನ್ನ ಹೊಗಳಿದ್ರು. ಬಹುಶಃ ಮೋದಿಜಿ ಈ ತರಹದ ಸಂದರ್ಭದಲ್ಲಿ RSS ಅನ್ನ ಹೊಗಳಿದ್ದು ತೀರಾ ಕಡಿಮೆ.
ಅಂಥದ್ರಲ್ಲಿ ಅವತ್ತು RSS ಬಗ್ಗೆ ಹೊಗಳಿ ಮಾತಾಡಿದ್ರು ಅಂದರೆ ಅದಕ್ಕೆ ಕಾರಣ ಇದು ಕೂಡ ಇರಬಹುದು. ಎನಿವೇಸ್, ಫೈನಲಿ ಒಮ್ಮೆ ಹೊರಗಿನಿಂದ ಪಕ್ಷಕ್ಕೆ ಬಂದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕೈ ಸುಟ್ಟುಕೊಂಡಿದ್ದಂಥ BJP ಈ ಸಲ ಅಳೆದೂ ತೂಗಿ ಒಳ್ಳೆಯ RSS ಹಿನ್ನೆಲೆ ಇರುವಂಥ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿದ್ದಾರೆ. ರಾಜ್ಯಸಭೆ ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಮಜವಾಗಿ ಅಂತೂ ಇರೋದು ಸುಳ್ಳಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.